ಕರಾವಳಿ ಉತ್ಸವದ ಅಂಗವಾಗಿ ನಡೆಯುವ ಬೀಚ್ ಉತ್ಸವವು ಜನವರಿ 11 ಮತ್ತು 12ರಂದು ತಣ್ಣೀರುಬಾವಿ ಬೀಚ್ನಲ್ಲಿ ನಡೆಯಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ತಿಳಿಸಿದರು. ಅವರು ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ರೋಹನ್ ಕಾರ್ಪೊರೇಷನ್ ಸಹಯೋಗದೊಂದಿಗೆ ನಡೆಯುವ ಬೀಚ್ ಉತ್ಸವದಲ್ಲಿ 2 ದಿನಗಳ ಕಾಲ ಆಕರ್ಷಕ ಸಂಗೀತ, ಸಾಂಸ್ಕೃತಿಕ ಮತ್ತು ಕ್ರೀಡಾ ಕಾರ್ಯಕ್ರಮಗಳು ನಡೆಯಲಿದೆ. ಯೋಗ, ಉದಯರಾಗ, ಜಲಕ್ರೀಡೆ, ಮರಳು ಶಿಲ್ಪ ಸ್ಪರ್ಧೆ, ನೃತ್ಯೋತ್ಸವ, ರಘುದೀಕ್ಷಿತ್ ಪ್ರಾಜೆಕ್ಟ್ ಲೈವ್ ನಡೆಯಲಿದೆ ಎಂದರು. 11 ಮತ್ತು 12ನೇ ತಾರೀಕು ನಡೀತಾ ಇದೆ. ಇದರಲ್ಲಿ ಸಾಕಷ್ಟು ವಿಭಿನ್ನ ಕಾರ್ಯಕ್ರಮಗಳು ಆಯೋಜನೆ ಮಾಡಿದ್ದೀವಿ. ವಾಟರ್ ಸ್ಪೋರ್ಟ್ಸ್ ಸಂಬಂಧಪಟ್ಟಂತೂ ಇದರಲ್ಲಿ ದ ಐಡಿಯಾ ಇಸ್ ಟು ಪ್ರಮೋಟ್ ಮ್ಯಾಂಗ್ಳೂರ್ ಆಸ್ ಅ ಡೆಸ್ಟಿನೇಷನ್. ದಿಸ್ ಉತ್ಸವ ಆಸ್ ಅ ಈವೆಂಟ್ ಅರೌಂಡ್ ವಿಚ್ ಪೀಪಲ್ ಎವ್ರಿವೇರ್ ಪ್ಲ್ಯಾನ್ ಟು ಟ್ರಾವೆಲ್ ಟು ಮ್ಯಾಂಗ್ಳೂರ್. ಆ ಥರ ಆಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಈ ಬೀಚ್ ಉತ್ಸವ ಆ ಒಂದು ಹಂತಕ್ಕೆ ಹೋಗಿ ಮುಟ್ಟಬೇಕು. ಅದರಿಂದ ಇಲ್ಲಿ ಇರುವಂಥ ಎಲ್ಲ ಅಟ್ರಾಕ್ಷನ್ಸನ್ನು ನಾವು ಪ್ರದರ್ಶಿಸ್ತಾ ಇದ್ದೀವಿ. ಇಲ್ಲಿ ಸರ್ಫಿಂಗ್ ಸ್ಟಾರ್ಟ್ ಆಗಿದ್ದು ಇಲ್ಲೇ, ಸೊ ಅದನ್ನು ನಾವು ಪ್ರದರ್ಶಿಸಬೇಕಾಗಿರುವಂಥ ಒಂದು ಅವಶ್ಯಕತೆ ಇದೆ. ಅದರೊಂದಿಗೆ ದಿಸ್ ಆಲ್ಸೋ ಐಡಿಯಲ್ ಫಾರ್ ನಮ್ಮ ಸೇಲಿಂಗ್ ಬೋಟ್ಸ್. ಸೊ ಈಗಾಗಲೇ ನಮ್ಮ ಕೂಲೂರು ಇದು ಹತ್ತಿರ ತಾವು ನೋಡಿದಿರಿ, ಸೈಲಿಂಗ್ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ ಸೈಲಿಂಗ್ ಕ್ಲಬ್ಬಿಂದ. ಸೊ ಅವರು ಕೂಡ ಅಲ್ಲಿ ಸೈಲಿಂಗ್ ಅಥ್ಲೆಟ್ಸನ್ನು ಇಟ್ಕೊಂಡು ಪ್ರದರ್ಶಿಸ್ತಾರೆ. ಸೊ ಯುವಕರಿಗೆ ಯುವತಿಯರಿಗೆ ಅದನ್ನು ಒಂದು ಅಟ್ರಾಕ್ಷನ್ ಆಗಬೇಕು. ನಮ್ಮಲ್ಲಿರುವಂಥ ಎಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸಲ್ಲಿ ಇರುವವರೆಲ್ಲ ಕೂಡ ಅದನ್ನು ನೋಡಬೇಕು. ದೀಸ್ ಸ್ಪೋರ್ಟ್ಸ್ ಹ್ಯಾವ್ ಟು ಬಿಕಮ್ ಕ್ಲಬ್ಸ್ ಇನ್ ಆಲ್ ದೀಸ್ ಕಾಲೇಜಸ್ ಆ್ಯಂಡ್ ಇಟ್ ಹ್ಯಾಸ್ ಟು ಬಿಕಮ್ ಅ ಕಂಟಿನ್ಯೂಸ್ ಆ್ಯಕ್ಟಿವಿಟಿ ಆ್ಯಂಡ್ ಅನ್ ಎಕೋಸಿಸ್ಟಮ್ ಹ್ಯಾಸ್ ಟು ಬಿ ಬಿಲ್ಟ್ ಅರೌಂಡ್ ದ್ಯಾಟ್. ಅದರೊಂದಿಗೆ ಅವತ್ತು Jan 12 ಆಲ್ಸೋ ಇನ್ಸಿಡೆಂಟ್ಲಿ ಹ್ಯಾಪನ್ಸ್ ಟು ಬಿ ದಿ ನ್ಯಾಷನಲ್ ಯೂತ್ ಡೇ. ಸ್ವಾಮಿ ವಿವೇಕಾನಂದರವರ ಹುಟ್ಟು ಹಬ್ಬದ ಪ್ರಯುಕ್ತ ಅದನ್ನು ನ್ಯಾಷನಲ್ ಯೂತ್ ಡೇ ಅಂತ ಕರೆಯಲಾಗ್ತಾ ಇದೆ. ಸೊ ಅದರಿಂದ ಅವತ್ತು ಅದನ್ನು ಸೆಲೆಬ್ರೇಟ್ ಮಾಡೋ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ಮೂಡಿ ಬಂದಿದೆ. ಸನ್ಮಾನ್ಯ ಸಭಾಧ್ಯಕ್ಷರು, ಕರ್ನಾಟಕ ವಿಧಾನಸಭೆ ಮತ್ತು ಸ್ಥಳೀಯ ಶಾಸಕರು ಮತ್ತು ಇನ್ನಿತರ ಎಲ್ಲ ಗೆಸ್ಟ್ಗಳು ಅದರಲ್ಲಿ ಭಾಗಿಯಾಗ್ತಾರೆ. ಆ್ಯಂಡ್ ಈಗಾಗಲೇ ಕಮಿಷನರ್ ಸಾಹೇಬರ ಒಂದು ಅಧ್ಯಕ್ಷತೆಯಲ್ಲಿರುವಂಥ ಸಮಿತಿ, ಮೂಡಾ ಕಮಿಷನರು ಅದರಲ್ಲಿ ಮೆಂಬರ್ ಇದ್ದಾರೆ. ಎಲ್ಲರೂ ಸೇರಿ ಈ ಒಂದು ಬೀಚ್ ಉತ್ಸವವನ್ನು ಆಯೋಜನೆ ಮಾಡಿದ್ದಾರೆ. ಯತೀಶ್ ಬೈಕಂಪಾಡಿ ಆ್ಯಂಡ್ ಟೀಮ್ ಆಲ್ಸೋ ಹ್ಯಾಸ್ ಅಸಿಸ್ಟೆಡ್ ದೆಮ್. ರೋಹನ್ ಕಾರ್ಪೊರೇಷನ್ ಇದರದೊಂದು ಟೈಟಲ್ ಸ್ಪಾನ್ಸರ್ ಆಗಿ ನಮ್ಮೊಂದಿಗೆ ಕೈ ಜೋಡಿಸ್ಕೊಂಡಿದ್ದಾರೆ. ಕರಾವಳಿ ಉತ್ಸವದಲ್ಲಿ ಇಲ್ಲಿ ತನಕ ಆಗಿರುವಂಥ ಎಲ್ಲ ಕಾರ್ಯಕ್ರಮಗಳು ಕೂಡ ಒಳ್ಳೆ ಆಕರ್ಷಣೆಯನ್ನು ಪಡೆದಿದೆ. ಅದರಲ್ಲಿ ಹೈಲೈಟಾಗಿ ಬೀಚ್ ಉತ್ಸವ ಸಹ ಆಗಬೇಕು. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಭಾಗಿಯಾಗಲು ಅಲ್ಲಿ ಬಂದು ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೇವೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಮಂಗಳೂರು ನಗರದ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್, ಪಶುಸಂಗೋಪನಾ ಇಲಾಖೆಯ ಉಪನಿರ್ದೇಶಕ ಡಾಕ್ಟರ್ ಅರುಣ್ ಕುಮಾರ್, ಮುಡಾ ಆಯುಕ್ತೆ ನೂರ್ ಜಹರಾ ಖಾನಂ, ಪಣಂಬೂರು ಬೀಚ್ ಅಭಿವೃದ್ಧಿ ಸಮಿತಿಯ ಯತೀಶ್ ಬೈಕಂಪಾಡಿ ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, V4 ನ್ಯೂಸ್, ಮಂಗಳೂರು.